ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇನ್ನೊಂದು ವಿಡಿಯೋಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಸೊಗ್ಡು ವ್ಲಾಗ್ಸ್. ನಾನು ಈ ದಿನ ಸಿಂಪಲ್ಲಾಗಿ ಅರ್ಧ kg ಬೆಂಡೆಕಾಯಿಂದ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದ್ರ ಜೊತೆಗೆ ಈ ದಿನ ನಾನು ವಿಡಿಯೋದಲ್ಲಿ ಮುದ್ದೆ ಮಾಡೋದು ಕೂಡ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೋಬೋದು ಅನ್ನ ಹಾಕಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗೊಜ್ಜು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಇಲ್ಲಿ ಬೆಂಡೆಕಾಯನ್ನು ಇದು ಕಟ್ ಮಾಡೋಕ್ಕೆ ಮುಂಚೆನೇ ತೊಳೆದು ಬಟ್ಟೆಯಲ್ಲಿ ಒರೆಸಿಟ್ಕೊಬೇಕು. ಇಲ್ಲ ಅಂತಂದರೆ ಸಾರು ಪಂಕ ಹಂಗಿರ್ತೈತೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಈ ಸೈಜಲ್ಲಿ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ 1-2 ಸ್ಪೂನ್ ಹಾಕಿ ಹುರ್ಕೋಬೇಕು. ನೋಡಿ, ಅದಕ್ಕಾದರೆ ಸಾಕು. ಈಗ ಇದು ಹುರಿದಿರೋದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ನೋಡಿ, ಇಷ್ಟಾಗಿದ್ದರೆ ಸಾಕು. ಹುರಿದಿದ್ದಾದಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಅದೇ ಬಾಣಲೆಯಲ್ಲೇ ನಾನಿಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ. ಅಡುಗೆ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಆಮೇಲೆ ನಾನಿಲ್ಲಿ ಮೀಡಿಯಮ್ ಸೈಜ್ದು ಒಂದು 3 ಈರುಳ್ಳಿನ ತಗೊಂಡಿದ್ದೀನಿ. ಈರುಳ್ಳಿನ ನೋಡಿ ಹಿಂಗೆ ಫ್ರೈ ಮಾಡ್ಕೊಬೇಕು. ನೋಡಿ, ಹಿಂಗೆ ಫ್ರೈ ಮಾಡ್ಕೊಬೇಕು. ಇದಕ್ಕೆ ನಾನು ಒಂದು 3 ಮೆಣಸಿನ್ಕಾಯಿ, ಹಾಗೆ ಒಂದು 3 ಅಥವಾ 4 ಹೆಸರು ಬೆಳ್ಳುಳ್ಳಿಯನ್ನು ಕೂಡ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ನಾನು ಇಲ್ಲಿ ಮೀಡಿಯಮ್ ಸೈಜ್ದು ಪಾರಮ್ ಟೊಮೊಟೊ 2 ತಗೊಂಡಿದ್ದೀನಿ. ಹುಳಿ ಟೊಮೊಟೊ ಆದರೆ 1 ತಗೊಳ್ಳಿ, ಸಾಕತ್ತೈತೆ. ನೋಡಿ, ಟೊಮೊಟೊನ ಹಾಕಿದ್ದಾದಮೇಲೆ ನೋಡಿ ಹಿಂಗೆ ಮಿಕ್ಸ್ ಮಾಡಬೇಕು. ಮತ್ತು ಇದಕ್ಕೆ ಒಂಚೂರು ಅರಿಶಿನ, ಒಂಚೂರು ಉಪ್ಪು ಹಾಕಿದರೆ ಟೊಮೊಟೊ ಚೆನ್ನಾಗಿ ಬೇಗ ಬೆಂದ್ಬಿಡ್ತೈತೆ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಉಪ್ಪುನ ಅರಿಶಿನ ಹಾಕೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ ಟೊಮೊಟೊ. ಮತ್ತು ಇದಕ್ಕೆ ನಾನು ಆವಾಗಲೇ ಹುರಿದು ಎತ್ತಿಟ್ಕೊಂಡಿದ್ದಂತಹ ಬೆಂಡೆಕಾಯಿ ಹಾಕೋಣ. ಈಗ ಬೆಂಡೆಕಾಯಿ ಹಾಕಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ನಾನಿಲ್ಲಿ ಅಚ್ಕಾರದ ಪುಡಿ ಚಿಕ್ಕದು 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ಖಾರ ಜಾಸ್ತಿ ಬೇಕಂತಂದರೆ ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ ಧನಿಯಾ ಪುಡಿಯನ್ನು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಗರಂ ಮಸಾಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆ ಥರ ನೋಡಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ನಮ್ಮ ಮನೆಗೆ ಬೇಕಾದ ಅಳತೆಯಲ್ಲಿ ನಾನು ಒಂದು ಲೋಟ ಆಗೋಷ್ಟು ನೀರು ಹಾಕಿದ್ದೀನಿ. ನೀರು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಈ ಥರ ಗೊಜ್ಜು ಇನ್ನೂ ಸ್ವಲ್ಪ ತೆಳು ಬೇಕಂದರೆ ಇನ್ನೂ ಒಂಚೂರು ನೀರು ಹಾಕ್ಕೊಳ್ಳಿ, ಪರವಾಗಿಲ್ಲ. ಈ ಬೆಂಡೆಕಾಯಿ ಗೊಜ್ಜನ್ನು ಆಲೂಗಡ್ಡೆ ಜೊತೆ ಕೂಡ ಮಾಡ್ಕೊಬೋದು. ಆಲೂಗಡ್ಡೆ ಹಾಕಿ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರ್ತೈತೆ. ಹಿಂಗೆ ಮಾಡಿದ್ರೂ ಬೇಗ ಆಗ್ತೈತೆ ಅಂತ ಮಾಡ್ಕೊಬೋದು ಅಷ್ಟೇ. ನೋಡಿ, ಹಿಂಗೆ ಬೇಯಿಸ್ಕೊಂಡ್ರೆ ನೋಡಿ ಈ ಟೈಮಲ್ಲಿ ಉಪ್ಪು ಅಥವಾ ಖಾರ ಸಾಕಾಗಿಲ್ಲ ಅಂತಂದರೆ ಈ ಟೈಮಲ್ಲಿ ಚೆಕ್ ಮಾಡ್ಕೊಂಡು ಹಾಕ್ಕೊಬೋದು. ಹಿಂಗೆ ಮುಚ್ಚಿಟ್ಟು ಒಂದು 5 ನಿಮಿಷ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಟೊಮೊಟೊ ಮತ್ತು ಬೆಂಡೆಕಾಯಿ ಗೊಜ್ಜು ಚೆನ್ನಾಗಿರುತ್ತೆ. ನೋಡಿ, ಹಿಂಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 1-2 ನಿಮಿಷಗಳ ಕಾಲ ಬೇಯಕ್ಕೆ ಬಿಟ್ಟರೆ ಟೊಮೊಟೊ ಮತ್ತು ಇದು ಬೆಂಡೆಕಾಯಿ ಕೂಡ ನೀಟಾಗಿ ಬೆಂದು ಚೆನ್ನಾಗಿ ಆತೈತೆ. ಇದು ಮುದ್ದೆ ಜೊತೆಗೆ, ಆಮೇಲೆ ಅನ್ನ, ರೊಟ್ಟಿ ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರ್ತೈತೆ. ಈ ಥರ ನೀವು ಒಂದು ಸರಿ ಮಾಡ್ಕೊಂಡು ತಿನ್ನಿ. ನೋಡಿ, ಈಗ ಆಯಿತು. ಆಫ್ ಮಾಡಿ ಎತ್ತಿಟ್ಬಿಟ್ಟು ಈಗ ಮುದ್ದೆಗಿಡೋಣ. ನಮ್ಮ ಮನೆಗೆ ಇಲ್ಲಿ ನಾನು 3 ಮುದ್ದೆಗಾಗೋಷ್ಟು ಮಾಡ್ತಾಯಿದ್ದೀನಿ. ನೋಡಿ, ಈ ಚೆಂಬಲ್ಲಿ 1 ಚೆಂಬು ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಅನ್ನ ಹಾಕ್ಕೊಂಡಿದ್ದೀನಿ. ಅನ್ನ ಹಾಕ್ಕೊಂಡ್ರೆ ಈ ಮುದ್ದೆ ಬೇಗ ತೊಳಸ್ಕೊಬೋದು ಸ್ವಲ್ಪ ಹೊತ್ತಕ್ಕೆಲ್ಲನೂ. ನೋಡಿ, ಈಗ ಉಕ್ಕು ಬರ್ತೈತೆ. ಉಕ್ಕು ಬಂದಮೇಲೆ ಉಲ್ಟು ಹಾಕಬೇಕು, ಇಲ್ಲ ಅಂತಂದರೆ ಮುದ್ದೆ ಸರಿಯಾಗಿ ಆಗಲ್ಲ. ನೋಡಿ, ಈ ಥರ ಹಸಿ ಹಿಟ್ಟು ಹಾಕ್ಬಿಟ್ಟು ನೀಟಾಗಿ ಈ ಥರ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಹಿಂಗೆ ನಾನು ಚಿಕ್ಕದಾಗಿ ಮುದ್ದೆ ತೊಳಸೋದ್ರಿಂದ ಗ್ಯಾಸ್ ಮೇಲೆ ಇಟ್ಕೊಂಡು ಮುದ್ದೆ ತಿರುಗಿಸೋ ಕೋಲಿಂದ ಗ್ಯಾಸ್ ಮೇಲೇ ಕಡಿಮೆ ಉರಿ ಇಟ್ಕೊಂಡು ನೋಡಿ ಈ ಥರ ಬೇಯಿಸ್ತಾ ಮುದ್ದೆ ತೊಳಸ್ಕೊತೀನಿ. ಎಲ್ಲ ಆದಮೇಲೆ ನೋಡಿ ಈ ಥರ ಮುದ್ದೆ ಕಟ್ಟಿದ್ರೆ ಆಯಿತು. ಅಷ್ಟೇ, ಸಿಂಪಲ್ಲಾಗಿ ಮಾಡ್ಕೊಬೋದು ಮುದ್ದೆನ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತು ಫೈನಲಾಗಿ ನೋಡಿ ಈ ಥರ ತಟ್ಟೆಗೆ ಸರ್ವ್ ಮಾಡ್ಕೊಂಡು ತಿಂತಾ ಇರೋದು ಅಷ್ಟೇ.
ಇದೇ ಥರ ಮುಂದಿನ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ. ಹಳ್ಳಿ ಶೈಲಿಯಲ್ಲಿ ಮಾಡ್ತಾ ಇರೋದು ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇನ್ನೊಂದು ಹಳ್ಳಿ ಅಡುಗೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಳ್ಳಿ ಸೊಗಡು ವ್ಲಾಗ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.